ಈಗಾಗಲೇ ಮನೆಗೆ ಏನು ಯಾವುದಕ್ಕೆಲ್ಲ ನೀವು ಚಿಕಿತ್ಸೆಯನ್ನು ನೋಡ್ತಾ ಇದ್ದೀರಿ. ಲೇಬರ್ ಕಾರ್ಡ್ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡ್ತೀರಿ. ಅದಾದ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಬೇರೆ ಕಡೆ ಕಳಿಸ್ಬೇಕಂತ ಇದ್ರೆ ನಾವು ರೆಫರ್ ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್. ಈಗಾಗಲೇ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಂಚಾರಿ ಆರೋಗ್ಯ ಘಟಕ ಈಗಾಗಲೇ ಬಣಕಲಿಗೆ ಬಂದಿದೆ. ಬಣಕಲಲ್ಲಿ ಈಗಾಗಲೇ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಈಗಾಗಲೇ ನೀವು ಸಂಚಾರಿ ಏನು ವಾಹನ ಇದೆ ಅದರ ಒಳಭಾಗದಲ್ಲಿ ಈಗಾಗಲೇ ನೋಡ್ಬೋದು. ಲೇಬರ್ ಕಾರ್ಡ್ ಇದ್ದಂತಹ ಎಲ್ಲ ಕುಟುಂಬದ ಸದಸ್ಯರಿಗೆ ಉಚಿತ ಏನು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಆ ಸಂಚಾರಿ ಗಾಡಿಯ ಒಳಭಾಗದಲ್ಲಿ ಪ್ರವೇಶವನ್ನು ಮಾಡ್ತಿದ್ದೇವೆ. ಈಗಾಗಲೇ ನೀವು ನೋಡ್ಬೋದು, ಈಗಾಗಲೇ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ. ಅವ್ರ ಹತ್ರ ಒಂದು ಎರಡು ಮಾತುಗಳನ್ನು ಕೇಳೋಣ. ಸರ್, ಹೆಂಗೆ ಏನು ಯಾವುದಕ್ಕೆಲ್ಲ ನೀವು ಚಿಕಿತ್ಸೆಯನ್ನು ನೋಡ್ತಾ ಇದ್ದೀರಿ? ಲೇಬರ್ ಕಾರ್ಡ್ ಇದ್ದವ್ರಿಗೆ ಮಾತ್ರನಾ ಏನು ಅಂತ ಒಂದು ಎರಡು ಮಾತುಗಳನ್ನು ನಮ್ಮ ಆರಕ್ಷಕ ವಾಹಿನಿ ವರದಿಯಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಿ. ಈಗ ನೀವು ಏನಂದ್ರೆ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ ಇರುತ್ತೆ. ತಿಂಗಳ ಒಂದ್ಸಲಿ ನಾವು ಅವ್ರಿಗೆ ಬರ್ತಾ ಇರ್ತೀವಿ, ಅವ್ರಿಗೆ ಹೆಲ್ತ್ ಚೆಕಪ್ ಮಾಡ್ತಾ ಇರ್ತೀವಿ. ಕೆಲವರು ಬೆಡ್ ರಿಡನ್ ಇರ್ತಾರೆ, ಅವರು ಪೇಷಂಟ್ಸ್ ಎಲ್ಲ ಈಗ ಬೇರೆ ಕೆಲಸ ಮಾಡಕ್ಕೆ ಹೋಗಿ ಬಿದ್ದಿರ್ತಾರೆ, ಅವರಿಗೆಲ್ಲ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಕೊಡುವಂಥದ್ದು ಇದು ಕಾರ್ಮಿಕ ಇಲಾಖೆಯಿಂದ. ಸರ್, ನೀವು ಈಗಾಗಲೇ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡ್ತೀರಿ. ಅದಾದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಯಾವ ಆಸ್ಪತ್ರೆಗೆ ನೀವು ರವಾನೆಯನ್ನು ಮಾಡ್ತೀರಾ, ಅಲ್ಲ ಅವರೇ ಹೋಗ್ಬೇಕಾ? ನಾವು ರವಾನೆ ಮಾಡ್ತೀವಿ, ಅವರಿಗೆ ರೆಫರ್ ಮಾಡಿ ಕಳಿಸ್ತೀವಿ. ಇಲ್ಲಿ ಡಾಕ್ಟರ್ ಏನಿರ್ತಾರೆ ಎಲ್ಲ ನೋಡ್ತಾರೆ. ಇಲ್ಲೇ ನಮಗೆ ಬೇಸಿಕ್ ಆಗಿ ಏನು ಹೆಲ್ತ್ ಚೆಕಪ್ ಮಾಡ್ತೀವಿ ಅದೆಲ್ಲ ಇಲ್ಲೇ ಮಾಡ್ತೀವಿ. ಅವರಿಗೆ ಸಣ್ಣ ಪುಟ್ಟದೇನೇ ಇದ್ರು, ಬ್ಲಡ್ ಟೆಸ್ಟ್ ಇದ್ದು, ಶುಗರಿಂದ ಹಿಡಿದು BP ಇಂದ ಹಿಡಿದು ಅವ್ರಿಗೆ ಶೀತ ಜ್ವರ ಕೆಮ್ಮು ಏನಿದ್ರು ಇಲ್ಲೇ ಫಸ್ಟ್ ಏನಿದೆ ಪ್ರಥಮ ಚಿಕಿತ್ಸೆ ಇಲ್ಲೇ ಮಾಡ್ತೀವಿ. ಅವರಿಗೆ ತುಂಬ ನಮ್ಮಿಂದ ಜಾಸ್ತಿ ಇಲ್ಲಿಗಿಂತ ಅವರಿಗೆ ಬೇರೆ ಕಡೆ ಕಳಿಸ್ಬೇಕಂತ ಇದ್ರೆ ನಾವು ರೆಫರ್ ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ. ಫಿಸಿಷನಿಗೆ ತೋರಿಸೋದಿದ್ರೆ ಅಲ್ಲಿ ರೆಫರ್ ಮಾಡ್ತೀವಿ, ಗೈನಿಗೆ ತೋರಿಸೋದಿದ್ರೆ ಅವ್ರಿಗೆ ರೆಫರ್ ಮಾಡ್ತೀವಿ. ಎಲ್ಲ ಏನೇ ರೆಫರ್ ಮಾಡಿದ್ರು ಇಲ್ಲಿಂದ ನಮ್ಮ ಕೈಲಿ ಆಗಿಲ್ಲ ಅಂದರೆ ಅಲ್ಲಿಗೆ ರೆಫರ್ ಮಾಡೋದು ಇದು ಎಲ್ಲ ಅವಕಾಶ ಇದೆ, ಎಲ್ಲ ಮಾಡಿಕೊಡ್ತೀವಿ. ಸರ್, ಈಗಾಗಲೇ ನೀವು ಜಿಲ್ಲಾ ಇದರಿಂದ ಬಂದಿರೋದ ಅಲ್ಲ, ನೀವು ಎಲ್ಲ ಜಿಲ್ಲೆಗಳಿಗೂ ಪ್ರವೇಶ ಮಾಡ್ತೀರಾ? ಚಿಕ್ಕಮಗಳೂರು ಜಿಲ್ಲೆ ಮಾತ್ರ ಅಲ್ಲ, ನೀವು ಎಲ್ಲ ಜಿಲ್ಲೆಗೂ ಪ್ರವೇಶ ಮಾಡಿ ತಪಾಸಣೆ ಮಾಡ್ತೀರಾ? ಸರ್, ಎಲ್ಲ ಜಿಲ್ಲೆಗೂ ಇದೆ ಈ ಬಸ್ಸು. 50 ಬಸ್ ಬಿಟ್ಟಿರೋದು, ಎಲ್ಲ ಜಿಲ್ಲೆಗೂ ಒಂದೊಂದು ಬಸ್ ಇದೆ. ಎಲ್ಲ ಜಿಲ್ಲೆ ಇಲ್ಲಿ ಚಿಕ್ಕಮಗಳೂರಿಗೆ 2 ಯೂನಿಟ್ ಇದೆ. ಕಡೂರು ರೂಟಲ್ಲಿ ಒಂದಿದೆ ನಮಗೆ, ಚಿಕ್ಕಮಗಳೂರಿಂದ ಇಲ್ಲಿ ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಚಿಕ್ಕಮಗಳೂರು ಇದು ನಮಗೂ ಇದೆ. ಎಲ್ಲ ಅದೇ ಥರ ಎಲ್ಲ ಡಿಸ್ಟಿಕ್ಕಿಗೂ 2-3 ಬಸ್ ಬಿಟ್ಟಿದ್ದಾರೆ. ಎಲ್ಲ ಡಿಸ್ಟಿಕ್ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಕವರ್ ಮಾಡ್ತಾರೆ, ಪ್ರತಿಯೊಂದು ಊರುಗಳಿಗೂ ಹೋಗ್ತಾರೆ. ಅವ್ರ ಲೇಬರ್ ಕಾರ್ಡ್ ಇದ್ದಂಥವರಿಗೆ, ಅವರ ಅವಲಂಬಿತರಿಗೆ ಎಲ್ಲರಿಗೂ ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾರೆ. ಮೆಡಿಸಿನು ರಿಪೋರ್ಟ್ಸ್ ಏನಿದೆ ಎಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗಾಗಲೇ ಚೆಕಪ್ ಎಲ್ಲ ಮಾಡ್ತೀರಲ್ಲ, ಇದರಲ್ಲಿ ತಮಗೆ ಅವರೇನಾದರೂ ಲೇಬರ್ ಕಾರ್ಡ್ ಇದ್ದವ್ರು ಅಮೌಂಟ್ ಏನಾದ್ರು ಕಟ್ಟಲಿಕ್ಕಿದೆಯಾ ಸರ್? ನಿಮಗೆ ದುಡ್ಡೆಲ್ಲ ಏನಿರಲ್ಲ ಸರ್, ಎಲ್ಲ ಕಂಪ್ಲೀಟ್ ಫ್ರೀ ಇರುತ್ತೆ. ಗೌರ್ಮೆಂಟಿಂದ 1 ರೂಪಾಯಿ ಇಸ್ಕೊಳ್ಳಲ್ಲ, ಯಾರು ಇಸ್ಕೊಳ್ಳಲ್ಲ. ಎಲ್ಲ ಕಂಪ್ಲೀಟ್ ಫ್ರೀ ಇರುತ್ತೆ. ಮೆಡಿಸಿನಿಂದ ಹಿಡಿದು ಬ್ಲಡ್ ಟೆಸ್ಟಿಂದ ಹಿಡಿದು ಅವರಿಗೆ ಎಲ್ಲನೂ ಫ್ರೀ ಇರುತ್ತೆ ಗೌರ್ಮೆಂಟಿಂದ. ಸರ್, ಈಗಾಗಲೇ ನಾನು ಹೇಳುವ ಪ್ರಕಾರ ಈಗ ನೀವು ಒಂದು ಜಿಲ್ಲೆಗೆ ಅಥವಾ ತಾಲೂಕಿ ಅಥವಾ ಹೋಬಳಿ ಲೆವೆಲ್ಗೆ ಬರುವಾಗ ನೀವು ಅಲ್ಲಿರುವಂತಹ ಲೇಬರ್ ಅವರಿಗೆ ಮುಂಚಿತವಾಗಿ ತಿಳಿಸಿದ್ರೆ ಒಂದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ನೀವು ಏನು ಹೇಳ್ತಿದ್ರಿ ಇದಕ್ಕೆ? ನಾವು ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೀವಿ. ಲೇಬರ್ ಕಾರ್ಡ್ ಇದ್ದಂಥವರಿಗೆ ನಮಗೆ ರಿಪೋರ್ಟ್ಸ್ ಬಂದಿರುತ್ತೆ, ಅವ್ರಿಗೆ ಕೊಡೋದು. ಲೇಬರ್ ಕಾರ್ಡ್ ಇದ್ದಂಥವರಿಗೆ ಮುಂಚೆನೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರ್ತೀವಿ. ಈಗ ಬಂದಿದ್ರು ಮುಂದಿನ ತಿಂಗಳು ನಾವು ಬರಬೇಕಾದ್ರೂ ಅವ್ರಿಗೆ ಇನ್ಫಾರ್ಮ್ ಮಾಡೇ ಬರೋದು. ಹಿಂದಿನ ದಿನ ಇನ್ಫಾರ್ಮ್ ಮಾಡ್ತೀವಿ, ಇಂಥ ಜಾಗಕ್ಕೆ ಬರ್ತಾ ಇದ್ದೀವಿ, ನೀವು ನಿಮ್ಮ ಮನೆಯವರೆಲ್ಲ ಬಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಮುಂದಿನ ದಿನಾನೇ ಇನ್ಫಾರ್ಮ್ ಮಾಡಿ ಹೇಳಿರ್ತೀವಿ ಅವರಿಗೆ. ಅಂಥವ್ರು ಬಂದು ಚೆಕಪ್ ಮಾಡಿಸ್ಕೊಳ್ತಾರೆ. ಧನ್ಯವಾದಗಳು ಮಾಹಿತಿ ನೀಡಿದ್ದಕ್ಕೆ. ಇದೇ ರೀತಿ ಪ್ರತಿ ತಿಂಗಳು ಜಿಲ್ಲಾ, ಹೋಬಳಿ, ತಾಲೂಕು ಮಟ್ಟಕ್ಕೆ ಸಂಚಾರಿ ಏನು ಹೆಲ್ತ್ ಚೆಕಪ್ ಇದು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಬರ್ತಾ ಇರುತ್ತೆ. ದಯಮಾಡಿ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ತಮಗೆ ವಿನಂತಿಸ್ತೇನೆ. ಆರಕ್ಷಕ ವಾಹಿನಿ, ಬಣಕಲ್. ಬಣಕಲಿಗೆ ಆಗಮಿಸಿದ ಆರೋಗ್ಯ ತಪಾಸಣೆ ಈಗಾಗಲೇ ಒಬ್ರು ಲೇಬರ್ ಕಾರ್ಡ್ ಆದಂತಹ ರೆಹಮಾನ್ ಅವರು ಇದ್ದಾರೆ. ಅವರಿಗೆ ಈಗಾಗಲೇ ಚೆಕಪ್ ಅನ್ನು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಂದು 2 ಮಾತುಗಳನ್ನು ಕೇಳೋಣ. ಸರ್, ಈಗ ನಿಮ್ಮ ಹೆಸರೇನು? ಅಬ್ದುಲ್ ರೆಹಮಾನ್ ಅಂತ. ನಾನು ಕಟ್ಟಡ ಕಾರ್ಮಿಕ. ಇದನ್ನ ಮಾಡಿಸಿ ನಾನು 1-2 ವರ್ಷ ಆಗ್ತಾ ಬಂತು. ನನಗೆ ಇದರಿಂದ ಇದಾಗಿದೆ, ಎಲ್ಲ ತೊಂದರೆ ಇಲ್ಲ, ಹೆಲ್ಪ್ ಆಗಿದೆ. ಹಾಗೆ ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ಗೆ ಒಳ್ಳೇದಿದೆ, ಇದರಲ್ಲಿ ಮಕ್ಕಳಿಗೂ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿ ಇವರು ನಮಗೆ ಒಂದು ಹೆಲ್ಪ್ ಮಾಡ್ತಿರೋರಿಗೆ ನಾನು ತುಂಬಾ ಒಂದು ಧನ್ಯವಾದ
ಕೋರ್ತಿದ್ದೀನಿ. ಸರ್, ಈಗಾಗಲೇ ನಿಮಗೆ ಕಾರ್ಮಿಕ ಇದು ಏನು ಸಂಚಾರಿ ಘಟಕದ ವಾಹನ ಬಂದಿದೆ, ಇವ್ರು ನಿಮಗೆ ಕರೆ ಮಾಡಿದ್ರ ನಿನ್ನೆ? ನಿನ್ನೆ ನನಗೆ ಕರೆ ಮಾಡಿದ್ದಾರೆ ಇವರು. ನಾನು ಇವರಿಗೆ ಕರೆ ಮಾಡಿದ್ದೆ, ನೀವೆಲ್ಲಿದ್ದೀರಾ ಅಂತ. ಇವರು ಇದ್ದಿದ್ದ ಸ್ಥಳವನ್ನು ನಮಗೆ ಹೇಳಿದ್ದಾರೆ, ಬಂದಿದ್ದೀವಿ ಇಲ್ಲಿ. ಈಗಾಗಲೇ ಒಂದು ಕಾರ್ಮಿಕ ಸಿಬ್ಬಂದಿ ವರ್ಗದವರು ಈಗಾಗಲೇ ಇಲ್ಲೆಲ್ಲ ಸುಮಾರು ಜನ ಬಂದಿದ್ದಾರೆ. ಅದು ಈಗಾಗಲೇ ಒಬ್ಬರು ಪ್ರಥಮ ಏನು ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ, ಅವರು 2 ಮಾತಾಡಿದ್ದಾರೆ. ಧನ್ಯವಾದಗಳು ರಹಮಾನ್ ಅವರೇ.